ಕರ್ನಾಟಕದ ಜನರಿಗೆ ಗುಡ್ ನ್ಯೂಸ್. ರಾಜ್ಯಕ್ಕೆ 2 ಹೊಸ ರೈಲು ಮಾರ್ಗ ಘೋಷಣೆ. 235 ಕಿಲೋಮೀಟರ್ ದೂರ 6 ಜಿಲ್ಲೆಗಳಿಗೆ ಅನುಕೂಲ. ಕರ್ನಾಟಕ ಜನರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ನೀಡಿದ್ದಾರೆ. ರಾಜ್ಯದಲ್ಲಿ 2 ಹೊಸ ರೈಲು ಮಾರ್ಗ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇದರಿಂದ ರೈಲು ಪ್ರಯಾಣಿಕರು ಖುಷಿಯಾಗಿದ್ದು ಓಡಾಡಲು ಅನುಕೂಲ ಆಗಲಿದೆ. ಕೆಲವೊಂದು ಜಿಲ್ಲೆಗಳಿಗೆ ಹೆಚ್ಚಿನ ರೈಲು ಸಂಚಾರದ ವ್ಯವಸ್ಥೆ ಇಲ್ಲದೆ ಈಗಿರುವ ರೈಲುಗಳು ಫುಲ್ ರಶ್ ಆಗಿರುತ್ತೆ. ಇದರಿಂದ ಓಡಾಡುವ ಪ್ರಯಾಣಿಕರಿಗೂ ಕೂಡ ಕಿರಿಕಿರಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸದಾಗಿ 2 ರೈಲು ಮಾರ್ಗಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಮಾರ್ಗದಿಂದ ಮಧ್ಯ ಕರ್ನಾಟಕದ 3 ಜಿಲ್ಲೆಗಳಿಗೆ, ಉತ್ತರ ಕರ್ನಾಟಕದ 3 ಜಿಲ್ಲೆಗಳಿಗೆ ಸೇರಿ ಒಟ್ಟು ರಾಜ್ಯದ 6 ಜಿಲ್ಲೆಗಳಿಗೆ ಭಾರಿ ಅನುಕೂಲವಾಗಲಿದೆ. ಹಾಗಾದ್ರೆ ಘೋಷಣೆಯಾದ ಹೊಸ ರೈಲು ಮಾರ್ಗ ಎಲ್ಲಿಂದ ಎಲ್ಲಿಗೆ ಹೋಗಲಿದೆ, ಎಲ್ಲಿ ಆರಂಭವಾಗಲಿದೆ, ಯಾವ 6 ಜಿಲ್ಲೆಗಳಿಗೆ ಅನುಕೂಲ ಆಗಲಿದೆ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಕರ್ನಾಟಕಕ್ಕೆ 2 ಹೊಸ ರೈಲು ಮಾರ್ಗ ಘೋಷಣೆ ಮಾಡುವುದರ ಮೂಲಕ ರಾಜ್ಯದ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ರೈಲು ಸಂಚಾರಕ್ಕೆ ಹೆಚ್ಚು ಆದ್ಯತೆ ನೀಡಿರುವ ವಿ ಸೋಮಣ್ಣ ಅವರು ಒಂದೊಂದೇ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಘೋಷಣೆ ಮಾಡಿರುವ ರೈಲು ಮಾರ್ಗ 6 ಜಿಲ್ಲೆಗಳ ಜನರಿಗೆ ಅನುಕೂಲ ಆಗಲಿದೆ. ಒಂದು ಮಾರ್ಗ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಆಲ್ಮಟ್ಟಿ, ಯಾದಗಿರಿ, ಮತ್ತೊಂದು ಮಾರ್ಗ ಅರೆ ಮಲೆನಾಡಿಗೆ ಸಂಬಂಧಿಸಿದ ಭದ್ರಾವತಿ, ಚಿಕ್ಕಜಾಜೂರು ನಡುವೆ ಚನ್ನಗಿರಿ ಮೂಲಕ. ಇನ್ನು ಈ 2ನೇ ರೈಲು ಮಾರ್ಗದಿಂದ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಬಾಗಲಕೋಟೆ, ವಿಜಯಪುರ ಹಾಗೂ ಯಾದಗಿರಿ ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ. ಈ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಸ್ವತಃ ಟ್ವೀಟ್ ಮಾಡಿ ಘೋಷಣೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಒಳ್ಳೆಯ ಸುದ್ದಿ. ನಮ್ಮ ರಾಜ್ಯದ ಹೆಚ್ಚುತ್ತಿರುವ ಅಗತ್ಯತೆಗಳನ್ನು ಗುರುತಿಸಿ 2 ಹೊಸ ರೈಲು ಮಾರ್ಗಗಳಿಗೆ ಅಂತಿಮ ಸ್ಥಳ ಸಮೀಕ್ಷೆಗಳನ್ನು ಅನುಮೋದಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಸುಧಾರಿತ ಸಂಪರ್ಕ ಮತ್ತು ವೇಗವರ್ಧಿತ ಪ್ರಾದೇಶಿಕ ಅಭಿವೃದ್ಧಿಯತ್ತ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದಿರುವ ಅವರು ಪ್ರಧಾನಿ ಮೋದಿ ಹಾಗೂ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಬೆಂಬಲಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಮಾರ್ಗ ಸಮೀಕ್ಷೆಗೆ ಕೋಟ್ಯಾಂತರ ಹಣ ರಿಲೀಸ್. ಸದ್ಯ ಘೋಷಣೆಯಾಗಿರುವ ಆಲ್ಮಟ್ಟಿ, ಯಾದಗಿರಿ, ಭದ್ರಾವತಿ, ಚಿಕ್ಕಜಾಜೂರು ಮಾರ್ಗ ಸಮೀಕ್ಷೆಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಒಟ್ಟು 2 ಮಾರ್ಗ ಸೇರಿ 5.87 ಕೋಟಿ ರೂಪಾಯಿ ನೀಡಲಾಗಿದೆ ಅಂತ ವಿ ಸೋಮಣ್ಣ ತಿಳಿಸಿದ್ದಾರೆ. ಇತ್ತೀಚೆಗೆ ವಿ ಸೋಮಣ್ಣ ಅವರು ಚಿತ್ರದುರ್ಗ, ಉಜ್ಜಿನಿ ನಡುವೆ ರೈಲು ಮಾರ್ಗ ಘೋಷಣೆಯನ್ನ ಮಾಡಿದ್ರು. ಹೊಸ ರೈಲು ಮಾರ್ಗದಿಂದ ಏನೇನು ಅನುಕೂಲ? ಹೊಸ ರೈಲು ಮಾರ್ಗದಿಂದ ಏನೇನು ಅನುಕೂಲ ಎಂಬುದನ್ನು ನೋಡುವುದಕ್ಕೂ ಮುಂಚೆ ಯಾವ ಮಾರ್ಗಕ್ಕೆ ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಥವಾ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ 162 ಕಿಲೋಮೀಟರ್ ದೂರ ಅಂತರ ಆಗುವ ಆಲ್ಮಟ್ಟಿ ಹಾಗೂ ಯಾದಗಿರಿ ರೈಲ್ವೆ ಮಾರ್ಗಕ್ಕೆ 4.5 ಕೋಟಿ, ಭದ್ರಾವತಿ ಚಿಕ್ಕಜಾಜೂರು 73 ಕಿಲೋಮೀಟರ್ ರೈಲ್ವೆ ಮಾರ್ಗಕ್ಕೆ 1.8 ಕೋಟಿ ರೂಪಾಯಿ ಆಗಲಿದೆ. ಇನ್ನು ಭದ್ರಾವತಿ ಚಿಕ್ಕಜಾಜೂರು ರೈಲು ಮಾರ್ಗದ ಅನುಕೂಲಗಳ ಬಗ್ಗೆ ನೋಡೋದಾದ್ರೆ ಅಡಕೆನಾಡು, ಚನ್ನಗಿರಿಗೆ ರೈಲು ಸಂಪರ್ಕ ಸಿಗಲಿದೆ. ತುಮ್ಕೋಸ್ ಅಡಕೆ ಮಾರುಕಟ್ಟೆ ಹಿನ್ನೆಲೆ ಆಮದು ರಫ್ತು ಸಾಗಾಣಿಕೆಗೆ ಹೆಚ್ಚಿನ ಅನುಕೂಲ ಆಗಲಿದೆ. ಹೊದಗೆರೆಯಲ್ಲಿ ಶಿವಾಜಿ ತಂದೆ ಶಹಾಜಿ ರಾಜೇ ಭೋಸ್ಲೆ ಅವರ ಸಮಾಧಿ ಇದೆ. ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಕೆರೆಯಾದ ಸೂಳೆಕೆರೆ ಇದ್ದು ಪ್ರವಾಸಿಗರಿಗೆ ಅನುಕೂಲವಾಗಲಿದೆ. ಇನ್ನು ಹೊಸ ರೈಲ್ವೆ ಮಾರ್ಗದಿಂದ ಮುದ್ದೇಬಿಹಾಳ ಜನರಿಗೆ ಭಾರಿ ಅನುಕೂಲ ಆಗಲಿದೆ. ಆಲ್ಮಟ್ಟಿ ಯಾದಗಿರಿ ರೈಲು ಮಾರ್ಗವನ್ನ ಮುದ್ದೇಬಿಹಾಳ, ತಾಳಿಕೋಟೆ, ಸುರಪುರ ಮೂಲಕ ನಿರ್ಮಿಸುವ ಸಾಧ್ಯತೆ ಇದೆ. ಈ ಮೂಲಕ ವಿಜಯಪುರ ಪ್ರಮುಖ ತಾಲೂಕು ಮುದ್ದೇಬಿಹಾಳಕ್ಕೆ ರೈಲು ಸಂಪರ್ಕ ಸಿಗಲಿದೆ. ಸದ್ಯ ಮುದ್ದೇಬಿಹಾಳ ತಾಲೂಕಿನ ಜನರು ಆಲ್ಮಟ್ಟಿ ನಿಲ್ದಾಣದಿಂದ ರೈಲು ಸಂಚಾರ ಮಾಡ್ತಾ ಇದ್ದು, ಮುದ್ದೇಬಿಹಾಳದಲ್ಲಿ ರೈಲು ಮಾರ್ಗ ಆದರೆ ಆಲ್ಮಟ್ಟಿಗೆ ಹೋಗಿ ರೈಲು ಹತ್ತುವುದು ಜನರಿಗೆ ತಪ್ಪುತ್ತೆ. ಒಟ್ಟಿನಲ್ಲಿ ರಾಜ್ಯಕ್ಕೆ 2 ಹೊಸ ರೈಲು ಮಾರ್ಗ ಘೋಷಣೆಯಿಂದ ರೈಲು ಪ್ರಯಾಣವನ್ನೇ ನಂಬಿಕೊಂಡ ಜನರಿಗೆ ಭಾರಿ ಅನುಕೂಲ ಆಗಲಿದೆ. ಇನ್ನಷ್ಟು ಪ್ರವಾಸಿಗರು ರಾಜ್ಯದತ್ತ ಮುಖ ಮಾಡುವ ಸಾಧ್ಯತೆ ಇದೆ. ರೈಲು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಲಿದೆ. ಈಗಾಗಲೇ ನೀವು ನೋಡಿರಬಹುದು, ಕೆಲ ಜಿಲ್ಲೆಗಳಿಗೆ ರೈಲುಗಳ ಸಂಖ್ಯೆ ಕಡಿಮೆ ಇದ್ದು ಯಾವಾಗಲೂ ತುಂಬಿ ತುಳುಕುತ್ತಲೇ ಇರುತ್ತೆ. ಹೆಚ್ಚಿನ ರೈಲು ವ್ಯವಸ್ಥೆ ಮಾಡಿದಾಗ ಇದನ್ನ ತಪ್ಪಿಸಬಹುದಾಗಿದ್ದು ಪ್ರಯಾಣಿಕರಿಗೂ ಕೂಡ ಖುಷಿಯಾಗಲಿದೆ.